ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ಡಿಸೆಂಬರ್ 8ರಿಂದ 12ರವರೆಗೆ ತಾಂಡವ ಕಲಾನಿಕೇತನ ಸಂಸ್ಥೆಯ ಆಶ್ರಯದಲ್ಲಿ ನಡೆಯಬೇಕಿದ್ದ ಕುಮಟಾ ವೈಭವ ಕಾರ್ಯಕ್ರಮ ಕಾರಣಾಂತರಗಳಿಂದ ರದ್ದುಪಡಿಸಲಾಗಿದೆ ಎಂದು ತಾಂಡವ ಕಲಾನಿಕೇತನ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ತಿಳಿಸಿದರು. ಅವರು ಸೋಮವಾರ ಕುಮಟಾ ಪಟ್ಟಣದ ಸುವರ್ಣಕಾರರ ಬ್ಯಾಂಕ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯ ಹಾಗೂ ದೇಶದಲ್ಲಿ ಹೊಸ ವೈರಸ್ ಕಾಣಿಸಿಕೊಂಡಿದ್ದು ಇದರಿಂದ ಜನರು ಭಯಭೀತರಾಗಿದ್ದಾರೆ. ಈ ಕಾರಣದಿಂದ ಕುಮಟಾ ವೈಭವ ಎಂಬ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ರದ್ದುಪಡಿಸಲಾಗಿದೆ. ಜನರಲ್ಲಿ ಭೀತಿ ಕಡಿಮೆಯಾದ ನಂತರ ಏರ್ಪಡಿಸುವ ಬಗ್ಗೆ ಯೋಚಿಸಲಾಗುತ್ತದೆ ಎಂದರು. ಕುಮಟಾ ವೈಭವ ಆಚರಣಾ ಸಮಿತಿಯವರು ಶಾಸಕರನ್ನು ಸಂಪರ್ಕಿಸಿಲ್ಲ ಎಂದು ದಿನಕರ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ವಿಧಾನ ಪರಿಷತ್ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಶಾಸಕ ದಿನಕರ್ ಶೆಟ್ಟಿ ಭೇಟಿಯಾಗಿಲ್ಲ ಎಂದರು. ತಾಂಡವ ಕಲಾನಿಕೇತನ ಸಂಸ್ಥೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನ ಸಹಾಯ ಪಡೆದಿದೆ ಎಂದು ಶಾಸಕರು ಹೇಳಿಕೆ ನೀಡಿದ್ದಾರೆ. ಒಂದೇ ₹1 ಪಡೆದಿಲ್ಲ. ಅವರ ಬಳಿ ದಾಖಲೆಗಳಿದ್ದರೆ ಬಿಡುಗಡೆಗೊಳಿಸಲಿ ಎಂದು ಸವಾಲು ಹಾಕಿದರು. ದಿನಕರ್ ಶೆಟ್ಟಿ ಮುಂದಾಳತ್ವದಲ್ಲಿ ನಡೆದ ಕುಮಟಾ ಹಬ್ಬಕ್ಕೆ ಸರ್ಕಾರದಿಂದ ಹಣ ಪಡೆದಿದ್ದಾರೆ. ಅದೊಂದು ಸಾಂಸ್ಕೃತಿಕ ಹಬ್ಬವಲ್ಲ, ರಾಜಕೀಯ ಉದ್ದೇಶದಿಂದ ಅವರು ಆಯೋಜನೆ ಮಾಡಿದ್ದಾರೆ. ನಾನು ಹಣ ಪಡೆದಿಲ್ಲ ಎಂಬುದನ್ನು ಎಲ್ಲಿ ಬೇಕಾದರೂ ಹೇಳುತ್ತೇನೆ. ಶಾಸಕರು ಬೇಕಾಬಿಟ್ಟಿ ಹೇಳಿಕೆ ನೀಡುವುದನ್ನು ಕಡಿಮೆ ಮಾಡಲಿ. ಇಂತಹ ಹೇಳಿಕೆಗಳು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಎಂದರು. ಸಂಸ್ಥೆ ಕುಮಟಾ ವೈಭವ ಕಾರ್ಯಕ್ರಮವನ್ನು ಡಿಸೆಂಬರ್ 8ರಿಂದ 12ರವರೆಗೂ ಮಾಡುವಂತಹ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿತ್ತು. ಆದರೆ ಒಮಿಕ್ರಾನ್ ಅನ್ನುವಂತಹ ಒಂದು ಮಾರಕ ರೋಗ ಈಗ ಎಲ್ಲ ದೇಶಗಳಲ್ಲೂ ಕೂಡ ಅದು ಮರುಕಳಿಸುತ್ತಿರೋದ್ರಿಂದ ಮತ್ತೆ ಕೋವಿಡ್ ಅನ್ನುವಂತಹ ಮಾರಕ ರೋಗ ನಮ್ಮ ಈ ಕುಮಟಾ ತಾಲೂಕನ್ನು ಅದು ಮರುಕಳಿಸಬಾರದು ಅನ್ನುವಂಥ ಉದ್ದೇಶದಿಂದ ನಾವು ಕುಮಟಾ ವೈಭವ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ದೀವಿ. ಹಾಗೂ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಈ ಮಾರಕ ರೋಗ ಇಲ್ಲವರು ಇಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತೀವಿ. ಯಾಕೆಂತಂದರೆ ಒಂದು ಮನೋರಂಜನಾ ಕಾರ್ಯಕ್ರಮ ನಾವು ಜನರಿಗೆ ಮನೋರಂಜನೆ ನೀಡೋದ್ರ ಜೊತೆಗೆ ಅವರ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಸಮಾಜದ ಸ್ವಾಸ್ಥ್ಯ ಕೆಡ್ತು ಅಂತಾದರೆ ನಾವು ನೆಕ್ಸ್ಟ್ ಮನೋರಂಜನಾ ಕಾರ್ಯಕ್ರಮ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಒಂದು ಕಡೆ ಗುಂಪು ಸೇರಿಸುವಂಥದ್ದು ಇರ್ಬೋದು, ಉತ್ಸವಗಳನ್ನು ಮಾಡುವಂಥದ್ದಿರ್ಬೋದು, ಈ ಥರ ಕೆಲಸ ಕಾರ್ಯಗಳನ್ನು ನಾವು ಮಾಡಬಾರ್ದು ಅಂತ ನಮ್ಮ ಸಂಸ್ಥೆ ಹಾಗೂ ವೈಭವ ಸಮಿತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಆಮೇಲೆ ನಿನ್ನೆ ನಮ್ಮ ಶಾಸಕರ ದಿನಕರ್ ಶೆಟ್ಟಿಯವರ ಒಂದು ಹೇಳಿಕೆಯನ್ನು ನಾನು ಗಮನಿಸಿದೆ ಕರಾವಳಿ ಮುಂಜಾವ ಪತ್ರಿಕೆಯಲ್ಲಿ. ಕುಮಟಾ ವೈಭವ ಕಾರ್ಯಕ್ರಮ ಸಂಪೂರ್ಣ ಸರ್ಕಾರದ ಧನ ಸಹಾಯದಿಂದಲೇ ನಡೆಯುವಂಥದ್ದು ಅನ್ನುವಂಥ ಒಂದು ತಪ್ಪು ತಿಳುವಳಿಕೆಯನ್ನು ಜನರಿಗೆ ಅವರು ಕೊಡ್ತಾ ಇದ್ದಾರೆ. ಅದನ್ನು ನಾನು ಶಾಸಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಮಟಾ ವೈಭವ ಕಾರ್ಯಕ್ರಮಕ್ಕೆ ನಾನು ಸರ್ಕಾರದ ಧನ ಸಹಾಯವನ್ನು ಯಾವತ್ತೂ ತೆಗೆದುಕೊಂಡಿಲ್ಲ. ಒಂದು ವೇಳೆ ಅವರಲ್ಲಿ ದಾಖಲೆ ಇದ್ದರೆ ಅದನ್ನು ಅವರು ಪತ್ರಿಕೆಯವರ ಮುಂದೆ ಪ್ರಸ್ತುತಪಡಿಸಬಹುದು. ಯಾಕಂದರೆ ಅವರಿಗೆ ಒಂದು ಜವಾಬ್ದಾರಿಯುತ ಸ್ಥಾನ ಇದೆ. ಒಬ್ಬ MLA ಅವರಿಗೆ ಸುಮ್ಮನೆ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟು ಜನರಲ್ಲಿ ಗೊಂದಲವನ್ನು ಮೂಡಿಸಬಾರ್ದು. ಅವರಿಗೆ ಒಂದು ಜವಾಬ್ದಾರಿಯುತ ಸ್ಥಾನ ಇದೆ. ಒಬ್ಬ MLA ಅವರಿಗೆ ಸುಮ್ಮನೆ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟು ಜನರಲ್ಲಿ ಗೊಂದಲವನ್ನು ಮೂಡಿಸಬಾರ್ದು. ಜೊತೆಗೆ ಅವರ ಒಂದು ಗೌರವ ಮತ್ತು ಘನತೆಯನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಂಸ್ಥೆ ಒಂದು ಡೋನರ್ಸಿಂದ ಈ ಸಂಸ್ಥೆ ನಡೀತಾ ಇದೆ ಹೊರತು ಸರ್ಕಾರದ ಧನ ಸಹಾಯದಿಂದ ನಾನು 5 ವರ್ಷದಿಂದ ಸರ್ಕಾರದ ಯಾವುದೇ ಧನ ಸಹಾಯವನ್ನು ನಾನು ತೆಗೆದುಕೊಂಡಿದ್ದೆ. ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದೆ, ಕುಮಟಾ ವೈಭವ ಕಾರ್ಯಕ್ರಮದವರು ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಬಟ್ ಇದು ರಾಜಕೀಯೇತರ ಸಂಸ್ಥೆ. ಹಾಗಂತ MLA ಅವರನ್ನು ನಾವು ಕಡೆಗಣನೆ ಮಾಡಿದ್ದೀವಿ ಅಂತ ಹೇಳಲ್ಲ. ನೀತಿ ಸಂಹಿತೆ ಇರೋದ್ರಿಂದ ನಾವು ಅವರನ್ನು ಈ ವೇದಿಕೆ ತರುವಂಥ ಪ್ರಯತ್ನಗಳು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅವರ ಸಂಪರ್ಕವನ್ನು ನಾವು ಮಾಡಿರಲಿಲ್ಲ. ಆಮೇಲೆ ಇನ್ನೊಂದು, ಕುಮಟಾ ವೈಭವ ಕಾರ್ಯಕ್ರಮಕ್ಕೆ ಧನ ಸಹಾಯ ಸುದ್ದಿಯನ್ನು ಕೂಡ ಅವರು ಹೇಳಿದರು. ಆದರೆ ಕುಮಟಾ ಹಬ್ಬ ಅದು ರಾಜಕೀಯೇತರ ಫಂಕ್ಷನ್ ಅಲ್ಲ. ಅದು ದಿನಕರ್ ಶೆಟ್ಟಿ ಅವರು ಮುಂದಾಳತ್ವದಲ್ಲಿ ಮಾಡಿರುವಂಥ ಕುಮಟಾ ಹಬ್ಬ ಅದು ರಾಜಕೀಯ ಫಂಕ್ಷನ್. ಅದು ಆ್ಯಕ್ಚುಲಿ ನಾನು ಹೇಳಬೇಕಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಂಡಿರುವಂಥ ಫಂಕ್ಷನ್. ಆ ಫಂಕ್ಷನ್ನಿಗೆ ಅವರು ಸರ್ಕಾರದಿಂದ ಧನ ಸಹಾಯವನ್ನು ತೆಗೆದುಕೊಂಡಿದ್ದಾರೆ. ನನ್ನದು ರಾಜಕೀಯೇತರ ಫಂಕ್ಷನ್ನು, ಅಂದರೆ ಇದು ಜನರಿಗೋಸ್ಕರ, ಕಲಾವಿದರಿಗೋಸ್ಕರ ನಾನು ಮಾಡಿರುವಂಥ ಫಂಕ್ಷನ್ನು. ಇದರಲ್ಲಿ ನಾನು ಯಾವುದೇ ರೀತಿ ಹಣವನ್ನು ತೆಗೆದುಕೊಂಡಿರಲಿಲ್ಲ. ಅದು
ಮಾನ್ಯ ಶಾಸಕರ ಗಮನಕ್ಕೆ ಬಂದರೆ ಒಳ್ಳೆಯದಂತ ಅನಿಸುತ್ತೆ. ಹಾಗೆ ನಾನು ಹೇಳ್ತೀನಿ, ಇನ್ನೊಮ್ಮೆ ನಮ್ಮ ಕುಮಟಾ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ. ಈಗಾಗಲೇ ಕೋವಿಡು ಬಂದು ತುಂಬ ಅನಾಹುತಗಳಾಗಿದೆ. ಸ್ವತಃ ನನ್ನ ತಾಯಿಯನ್ನೇ ಕೋವಿಡ್ ಅಂತ ಮಾರಕ ರೋಗದಿಂದ ನಾನು ಕಳ್ಕೊಂಡಿದ್ದೀನಿ. ಮತ್ತೆ ಅಂತಹ ಒಂದು ಕೆಟ್ಟ ಇದು ಮಾರಕ ರೋಗ ಇಲ್ಲಿ ಮತ್ತೆ ಮರುಕಳಿಸಬಾರದು. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಕಲಾವಿದರು ಎಲ್ಲರೂ ಕೂಡ ಗುಂಪು ಸೇರುವುದನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿ ಮತ್ತು ಉತ್ಸವ ಸಮ್ಮೇಳನ ಈ ಥರದನ್ನು ಆದಷ್ಟು ಸ್ಥಗಿತಗೊಳಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಕುಮಟಾ ವೈಭವ ಆಚರಣಾ ಸಮಿತಿಯ ಪ್ರಮುಖರಾದ ನಾಗೇಶ್ ನಾಯ್ಕ್ ಕಲ್ಬಾಗ್, ಜಯಾ ಶೇಟ್ ಸೇರಿದಂತೆ ಮತ್ತಿತರರು ಇದ್ದರು. ಭಟ್ಕಳ ನಗರ ಮಧ್ಯದ ಕೋಕ್ತಿ ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿ ಕೋಕ್ತಿ ಕೆರೆ ಅಭಿವೃದ್ಧಿ ಸಮಿತಿಯವರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಕೋಕ್ತಿ ಕೆರೆ ಪುರಾತನವಾಗಿದ್ದು ಗೊಂಡ ಸಮಾಜದ ದೇವಸ್ಥಾನದ ಪ್ರಾಂಗಣದಲ್ಲಿ ಇದೆ. ಇತಿಹಾಸ ಪ್ರಸಿದ್ಧ ಕೋಕ್ತಿ ಕೆರೆಯು ಅತಿಯಾದ ನಗರೀಕರಣದಿಂದಾಗಿ ಸುತ್ತಲಿನ ಬಹುಭಾಗ ಒತ್ತುವರಿಯಾಗಿ ಕಿರಿದಾಗಿದೆ. ಹಲವು ವರ್ಷಗಳಿಂದ ಕೆರೆಯ ನಿರ್ವಹಣೆ ಇಲ್ಲದೆ ಅಗಾಧ ಪ್ರಮಾಣದ ಹೂಳು ತುಂಬಿ ನೀರಿನ ಶೇಖರಣೆ ಸಾಮರ್ಥ್ಯ ಕುಗ್ಗಿ ಹೋಗಿದೆ. ಇದರಿಂದ ಸುತ್ತಮುತ್ತಲಿನಲ್ಲಿ ಅಂತರ್ಜಲದ ಪ್ರಮಾಣ ಕಡಿಮೆಯಾಗಿ ಹಲವಾರು ಬಾವಿಗಳು ಬತ್ತಿ ಹೋಗಿವೆ. ಇಲ್ಲಿ ಕರ್ನಾಟಕ ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ 2014ರ ಎಲ್ಲಾ ಸೂಚನೆಗಳನ್ನು ಗಾಳಿಗೆ ತೂರಲಾಗಿದೆ. ಈಗಾಗಲೇ ಕೆರೆಯ ಒಳಹರಿವು ಹಾಗೂ ಹೊರಹರಿವುಗಳನ್ನು ಮುಚ್ಚಲಾಗಿದೆ. ಕೋಕ್ತಿ ನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಉಪಯೋಗಿಸಲ್ಪಟ್ಟ ಕಲುಷಿತ ನೀರು ಕೆರೆಗೆ ಸೇರ್ಪಡೆಗೊಳ್ಳುತ್ತಿದೆ. ಬಹುತೇಕ ಕೆರೆ ದಂಡೆಯ ಪ್ರದೇಶ ಅತಿಕ್ರಮಣವಾಗಿದ್ದು, ಇತ್ತೀಚೆಗೆ ಪುರಸಭೆ ಕೆರೆಯ ದಂಡೆ ಪ್ರದೇಶ ಉಪಯೋಗಿಸಿ ರಸ್ತೆ ನಿರ್ಮಾಣ, ಮನೆಯ ಭಗ್ನಾವಶೇಷ, ಘನ ತ್ಯಾಜ್ಯ, ಆಸ್ಪತ್ರೆಯ ತ್ಯಾಜ್ಯ, ಮೀಟರ್ ನಿರ್ಬಂಧಿತ ಪ್ರದೇಶದಲ್ಲಿ ಕಟ್ಟಡ ನಿರ್ಮಿಸಲು ನಿರ್ಬಂಧವಿದ್ದರೂ ಕೆರೆ ಒತ್ತುವರಿ ಜೊತೆಗೆ ಕಟ್ಟಡಗಳು ನಿರ್ಮಾಣವಾಗಿವೆ. ಈ ಕಟ್ಟಡಗಳಿಂದ ಉತ್ಪತ್ತಿಯಾಗುವ ಕಲುಷಿತ ನೀರು, ಹೊರಹೋಗುವ ಕಲುಷಿತ ನೀರು ಕೆರೆಯನ್ನು ಸೇರುವ ದಿನಗಳು ದೂರವಿಲ್ಲ. ಈಗಾಗಲೇ ಹಲವಾರು ಕಡೆ ಮನೆಯ ಕಲುಷಿತ ನೀರು ಕೆರೆಗೆ ಸೇರುತ್ತಿದೆ. ಕೆರೆಗೆ ತಾಗಿಯೇ ಇನ್ನೂ ಅನೇಕ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದು, ಮುಂದೆ ಕೆರೆಗೆ ಭಾರೀ ಪ್ರಮಾಣದಲ್ಲಿ ಕಲುಷಿತ ನೀರು ಹರಿಯುವುದರಲ್ಲಿ ಸಂಶಯವಿಲ್ಲ. ಇದರಿಂದ ಈ ಕೋಕ್ತಿ ನಗರ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಬಹುದಾಗಿದೆ. ಕೆರೆಯಲ್ಲಿ ಹೂಳು ತುಂಬಿರುವುದು ಮತ್ತು ಕೊಳಕು ನೀರು ಸೇರಿರುವುದರಿಂದ ಪರಿಸರ ಹಾಳಾಗುತ್ತಿದೆ. ದೇಶ ವಿದೇಶಗಳಿಂದ ಕೆರೆಯ ಪರಿಸರಕ್ಕೆ ವಲಸೆ ಬರುವ ಅನೇಕ ಪಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಕ್ಷೀಣಿಸುತ್ತಿದೆ. ಕೋಕ್ತಿ ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿಪಡಿಸಿದರೆ ತಾಲೂಕಿನ ಪ್ರಮುಖ ವಾಯು ವಿಹಾರ ಮತ್ತು ಪ್ರವಾಸಿ ತಾಣವಾಗಲಿದೆ. ಆದಷ್ಟು ಶೀಘ್ರದಲ್ಲಿ ಈ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಮನವಿಯನ್ನು ಸಹಾಯಕ ಆಯುಕ್ತೆ ಮಮತಾ ದೇವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ನಾಯ್ಕ್, ಪಾಂಡುರಂಗ್ ನಾಯ್ಕ್, ಪಾಂಡು ಮುಂತಾದವರು ಉಪಸ್ಥಿತರಿದ್ದರು. ಭಟ್ಕಳ ಮಣ್ಕುಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ರಸ್ತೆ ದಾಟುತ್ತಿದ್ದ ವೃದ್ಧ ಮಹಿಳೆಯೋರ್ವಳಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಘಟನೆ ಸೋಮವಾರ ನಡೆದಿದೆ. ಗಾಯಗೊಂಡ ವೃದ್ಧ ಮಹಿಳೆಯು ಪದ್ಮಾವತಿ ಭಟ್ ಮಾರುಕೇರಿಯ ಮಠದ ಹಿತ್ಲು ನಿವಾಸಿ ಎಂದು ತಿಳಿದು ಬಂದಿದೆ. ಈಕೆ ಮಣ್ಕುಳಿಯಲ್ಲಿನ ರಾಷ್ಟ್ರೀಯ ಹೆದ್ದಾರಿ ದಾಟುತ್ತಿರುವ ವೇಳೆ ಕುಂದಾಪುರದಿಂದ ಶಿರಾಲಿ ಅಳವೆಕೋಡಿ ಸಮುದ್ರ ತೀರಕ್ಕೆ ಶಿಲೆಕಲ್ಲು ಹಾಕಲು ಹೋಗುತ್ತಿದ್ದ ಲಾರಿ ಡಿಕ್ಕಿ ಹೊಡೆದು ಅಪಘಾತವಾಗಿದೆ. ಅಪಘಾತದ ಬಳಿಕ ವೃದ್ಧೆ ಮಹಿಳೆಯನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಪಘಾತ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಘಾತಕ್ಕೆ ಕಾರಣ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ಬಾರಿ ತಮ್ಮ ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರ ಸಂಪೂರ್ಣ ಸಹಕಾರದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದೇವೆ ಎಂದು ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಸೋಮವಾರ ಹೊನ್ನಾವರದಲ್ಲಿ ಶಾಸಕ ಸುನಿಲ್ ನಾಯ್ಕರವರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರವಿದ್ದಾಗ, ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವಿದ್ದಾಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದೆ. ಅಲ್ಲದೆ 70% ಬಿಜೆಪಿ ಸದಸ್ಯರು ಚುನಾಯಿತರಾಗಿದ್ದಾರೆ. ಇವರೆಲ್ಲರ ಸಹಕಾರ ಹಾಗೂ ಪಕ್ಷದ ನಾಯಕರ ಸಹಕಾರದಿಂದ ಈ ಬಾರಿ ವಿಧಾನ ಪರಿಷತ್ ಆಯ್ಕೆಯಾಗಲಿದ್ದೇನೆ ಎಂದರು. ಹಾಗೆ ನಮ್ಮ ಶೇಕಡ ಗ್ರಾಮ ಪಂಚಾಯತ್, ಜಿಲ್ಲಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಸದಸ್ಯರು ಕೂಡ ಶೇಕಡ 70% ನಮ್ಮ ಸದಸ್ಯರುಗಳಿದ್ದಾರೆ.
ನಮಗೆ ಗೆಲ್ಲುವಂಥ ಸಮಸ್ಯೆ ಯಾವುದೂ ಇಲ್ಲ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಗೆಲ್ಲಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಹಿರಿಯರು ಸೇರಿ ನನ್ನನ್ನು ಪ್ರಚಂಡ ಬಹುಮತದಿಂದ ಆರ್ತಾ ಇರ್ತಾರಂತ ನನಗೆ ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಜೊತೆಯಲ್ಲಿ ನಾನು ನಮ್ಮ ಪಕ್ಷದ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿ, ಮೀನುಗಾರ ಮುಖಂಡರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಜನಮನ್ನಣೆ ಪಡೆದವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. 12 ವರ್ಷದಿಂದ ಸದಸ್ಯರಾಗಿ ಆಯ್ಕೆಯಾದವರು ತಾಲೂಕಿಗೆ ಒಂದೇ ಒಂದು ಬಾರಿ ಭೇಟಿ ನೀಡಿ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. 12 ವರ್ಷ ಆಯ್ಕೆಯಾದವರು ಪಂಚಾಯತ್ ರಾಜ್ ವ್ಯವಸ್ಥೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಎನ್ನುವ ನಿರಾಶಾದಾಯಕ ಹೇಳಿಕೆ ನೀಡುವವರು ಕಾಂಗ್ರೆಸ್ ಪಕ್ಷದಲ್ಲಿರುವುದು ಅವರ ಸಂಸ್ಕೃತಿ ತೋರಿಸುತ್ತಿದೆ. ಈ ಬಾರಿ ಇದು ನಮ್ಮ ಪಕ್ಷದ ಗೆಲುವಿಗೆ ಕಾರಣವಾಗಲಿದೆ ಎಂದರು. ಒಂದು ಸಾಂತ್ವನ ಹೇಳುವಂತ ಕೆಲಸ ಇವತ್ತು ಆ ಪಕ್ಷದವ್ರು ಮಾಡಿಲ್ಲ. ತನಗೆ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟರು. 12 ವರ್ಷ ನನಗೆ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು. ಇದು ಕಾಂಗ್ರೆಸ್ ವ್ಯವಸ್ಥೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಅಭ್ಯರ್ಥಿಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ 21 ಅಭ್ಯರ್ಥಿಗಳಲ್ಲಿ 20 ಮಂದಿ ಎಲ್ಲ ವಿಶ್ವಾಸದಿಂದ ನೀವು ಆಗಿ ಅಂತಕ್ಕಂಥದ್ದನ್ನು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರನ್ನು ಅಭ್ಯರ್ಥಿಗಳನ್ನು ಮಾಡಿದೆ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಅತಿ ಹೆಚ್ಚು 2,000ಕ್ಕಿಂತ ಹೆಚ್ಚು ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಮಾಡ್ತಾರೆ. ಅದು ನನ್ನ ಕ್ಷೇತ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಯೋಜನೆ, ಅನೇಕ ಯೋಜನೆ ಮತ್ತು ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನ, ಡಿಸ್ಟಿಕ್ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕಾರ್ಯವೈಖರಿ, ಇದನ್ನೆಲ್ಲ ಇಟ್ಕೊಂಡು ನಾವು ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ, ಈಗಾಗಲೇ ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಚುನಾಯಿತ ಪ್ರತಿನಿಧಿಗಳ ಸಭೆ ನಡೆಸಿರುವುದರಿಂದ ಅವರ ಉತ್ಸಾಹವನ್ನು ಕಣ್ಣಾರೆ ಕಂಡಿದ್ದೇನೆ. ಈ ಬಾರಿ ಬಿಜೆಪಿ ಗೆಲ್ಲುವ ಅಚಲವಾದ ವಿಶ್ವಾಸವಿದೆ. ಕಾರವಾರ ನಗರಸಭೆಗೆ ಸತತ 5 ಬಾರಿ ಗೆದ್ದು 2 ಬಾರಿ ಅಧ್ಯಕ್ಷರಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜನರ ಸಮಸ್ಯೆ ಆಲಿಸಿದವರನ್ನು ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದೆ. ಕಳೆದ ಚುನಾವಣೆಯಲ್ಲಿ ಹಿಂದುತ್ವದ ಅಲೆ, ಮೋದಿ ಅಲೆ ಗೆಲುವಿಗೆ ಕಾರಣವಾಗಿತ್ತು. ಈ ಬಾರಿ ನಡೆಯುವುದಿಲ್ಲ ಎಂದು ಕಾಂಗ್ರೆಸ್ ಆರೋಪದ ಬಗ್ಗೆ ಪ್ರಶ್ನಿಸಿದಾಗ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಅಭಿವೃದ್ಧಿ ಕಾರ್ಯಗಳೇ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದರು. ನಗರಸಭೆಯ 5 ಚುನಾವಣೆಗಳನ್ನು ಸತತವಾಗಿ ಗೆದ್ದಿರುವಂಥವರು, 2 ಬಾರಿ ನಮ್ಮ ಕಾರವಾರ ನಗರಸಭೆಯ ಅಧ್ಯಕ್ಷರಾದವರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದವರು, ಹೀಗೆ ಜನರಿಗೆ ಅತ್ಯಂತ ಹತ್ತಿರವಿರುವಂಥ ಜನರ ಸಮಸ್ಯೆಗಳನ್ನು ಅರಿತಿರುವಂಥ ಒಂದು ಪ್ರಬುದ್ಧ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ನಮಗೆ ಈಗಾಗಲೇ ನೀಡಿದೆ. ಕಳೆದ ಚುನಾವಣೆಗೆ ಹೋಲಿಸಿದರೆ ಈ ಸಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ. 21 ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಚುನಾವಣೆಗೆ ಸ್ಪರ್ಧಿಸುವಂಥ ಒಂದು ಉತ್ಸುಕತೆಯನ್ನು ತೋರಿದರೂ ಸಹ ಪಕ್ಷ ಅಂತಿಮಗೊಳಿಸಿದ ಅಭ್ಯರ್ಥಿಯನ್ನು ಉಳಿದ 20 ಯಾರು ಆಕಾಂಕ್ಷಿಗಳಿದ್ದಾರೆ ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಅವರ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಗಣಪತಿ ಉಳ್ವೇಕರ್ ಅವರ ಏನು ಗೆಲುವನ್ನು ಖಚಿತಪಡಿಸಿಕೊಂಡಿದ್ದಾರೆ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡುತ್ತೇನೆ. ಮೀನುಗಾರರ ಸೌಲಭ್ಯ ನೆರೆಯ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯವರು ವಂಚಿತರಾಗುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿ, ಮೀನುಗಾರ ಸಮಾಜದವನೇ ಆದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಮಸ್ಯೆಯನ್ನು ಆಲಿಸಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಎನ್ಎಸ್ ಹೆಗಡೆ ಕರ್ಕಿ, ಗೋವಿಂದ್ ನಾಯ್ಕ್, ಬಿಜೆಪಿ ಮಂಡಲಾಧ್ಯಕ್ಷ ರಾಜೇಶ್ ಭಂಡಾರಿ, ಉಮೇಶ್ ನಾಯ್ಕ್, ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ಗಣಪತಿ ನಾಯ್ಕ್ ಬಿಟಿ, ಸುರೇಶ್ ಖಾರ್ವಿ ಮಂಕಿ, ಸುರೇಶ್ ಹರಿಕಂತ್ರ ಮಂಕಿ, ವಿಘ್ನೇಶ್ವರ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಕಳೆದ 30 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ಸಾರ್ವಜನಿಕ ರಂಗದಲ್ಲಿಯೂ ಸೇವೆ ಸಲ್ಲಿಸಿದ್ದೇನೆ. ನಾನು ಕಳೆದ 2 ಬಾರಿ ಎಂಎಲ್ಸಿ ಚುನಾವಣೆಯ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದೆ. ಆದರೆ ಈ ಬಾರಿಯೂ ತನ್ನಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಪಕ್ಷೇತರ ಅಭ್ಯರ್ಥಿ ದತ್ತಾತ್ರೇಯ ನಾಯ್ಕ್ ಭಟ್ಕಳ್ ತಿಳಿಸಿದ್ದಾರೆ. ಅವರು ಸೋಮವಾರ ಸಂಜೆ ಹೊನ್ನಾವರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ತಮ್ಮ ಸ್ಪರ್ಧೆಗೆ ಕಾರಣಗಳನ್ನು ವಿವರಿಸಿದರು. ನಾನು ಕಳೆದ 30 ವರ್ಷಗಳಿಂದ ವಿದ್ಯಾರ್ಥಿ ಸಂಘಟನೆಯಿಂದ
ಸಾರ್ವಜನಿಕ ಕ್ಷೇತ್ರದಲ್ಲಿ ಜನಸೇವೆ ಮಾಡುತ್ತಾ ಬಂದಿದ್ದು, ಕಳೆದ 30 ವರ್ಷಗಳಿಂದ ಒಂದು ದೇಶಭಕ್ತ ರಾಷ್ಟ್ರೀಯ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೇನೆ. ಹೀಗಿರುವಾಗ ರಾಷ್ಟ್ರೀಯ ಪಕ್ಷದ MLC ಚುನಾವಣೆಯ ಈ ಹಿಂದೆ 2 ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ನನ್ನನ್ನು ಮತ್ತು ನಾನು ಸೇವೆ ಸಲ್ಲಿಸಿದ ಪಕ್ಷದ ನಿಷ್ಠೆಯನ್ನು ಮರೆತು ನನಗೆ ಟಿಕೆಟ್ ನಿರಾಕರಿಸಿದ್ದಾರೆ. ಕಳೆದ 16 ವರ್ಷಗಳಿಂದ ಹೈಕೋರ್ಟ್ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಕಳೆದ 10 ವರ್ಷದಿಂದ ನಾಗರಿಕ ವೇದಿಕೆ ಭಟ್ಕಳ ಎಂಬ ಸಂಘಟನೆಯ ಮೂಲಕ ಗೌರವಾಧ್ಯಕ್ಷನಾಗಿ ಸಾರ್ವಜನಿಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇನೆ. ಹೀಗಿರುವಾಗ ನಾನು ವಿಧಾನ ಪರಿಷತ್ಗೆ ಉತ್ತರ ಕನ್ನಡ ಜಿಲ್ಲೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುತ್ತೇನೆ. ವಿಧಾನ ಪರಿಷತ್ ಎನ್ನುವುದು ಚಿಂತಕರ ಚಾವಡಿಯಾಗಿದ್ದು, ಅಲ್ಲಿ ಸುಶಿಕ್ಷಿತರಿಗೆ ಮಾತ್ರ ಅವಕಾಶವಿದ್ದು, ಆದರೆ ಹೆಚ್ಚಿನ ಸಂಖ್ಯೆ ಭ್ರಷ್ಟರು ಆರಿಸಿ ಹೋಗಿರುವುದರಿಂದ ಚಿಂತಕರ ಚಾವಡಿ ಚಿಂತನೆಯ ಚಾವಡಿಯಾಗಿ ಮಾರ್ಪಾಡಾಗಿರುತ್ತದೆ. ಇದರಿಂದ ವಿದ್ಯಾವಂತರು ಮತ್ತು ಪ್ರಾಮಾಣಿಕರು ಪರಿಷತ್ ಸದಸ್ಯರಾಗಿ ಚುನಾಯಿತವಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ನನ್ನನ್ನು ಚುನಾಯಿಸಿದಲ್ಲಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳನ್ನು ಗೌರವ ಮತ್ತು ಪ್ರಾಮಾಣಿಕತೆಯಿಂದ ನಡೆಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕ್ಷೇತ್ರದಲ್ಲಿ ಸುಮಾರು ಒಂದು 25 ವರ್ಷದಿಂದ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಹಣ ಕೊಟ್ಟರು ಮಾತ್ರ, ಹಣ ಇದ್ದವ್ರು ಮಾತ್ರ ಗೆದ್ದು ಬರೋರು ಅಂತ ಒಂದು ಪರಿಪಾಠ ನಡೆದಿದೆ. ಈ ಪರಿಪಾಠವನ್ನು ಸುಳ್ಳು ಮಾಡೋ ಸಲುವಾಗಿ ಪ್ರಾಮಾಣಿಕರು ನಿಂತರು ಗೆಲ್ತಾರೆ ಅನ್ನೋ ಸಲುವಾಗಿ ನೀವು ನನಗೆ ಪ್ರಾಮಾಣಿಕತೆಯಿಂದ ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ನನ್ನನ್ನು ಆರಿಸ್ತರಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಿದ್ದೇನೆ. ಪಕ್ಷದವ್ರು ಯಾರಾದ್ರೂ ನಿಮ್ಗೆ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ, ಯಾರು ನಾನು ಪಕ್ಷದ ನಾಮಿನೇಷನ್ ಮಾಡ್ತಾ ಮೊದಲೇ ಹೇಳಿದೆ ಪಕ್ಷದವರಿಗೆ. ಯಲ್ಲಾಪುರದ ಮೀಟಿಂಗ್ನಲ್ಲೇ ಹೇಳಿದೆ, ಬೇರೆ ಯಾರಿಗೂ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಬಿಟ್ಟು ಬೇರೆ ಪಕ್ಷದಿಂದ ಬಂದವರು ಅವ್ರಿವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆಂದು ಹೇಳಿದೆ. ಅದನ್ನು ಸಹಿತ ಕನ್ಸಿಡರ್ ಮಾಡಲಿಲ್ಲ. ಈವರೆಗೆ ಯಾರು ನಾನು ಲಾಸ್ಟ್ ಡೇಟ್ ಏನಿತ್ತು ವಾಪಸ್ ತೆಗೆದು ಅಷ್ಟರವರೆಗೆ ಯಾರು ಬಂದು ನನ್ನ ಮಾತಾಡಿಸಿಲ್ಲ. ನೀವು ಯಾಕೆ ಸ್ಪರ್ಧೆ ಮಾಡಿದ್ರೆ ನಿಮ್ಮ ನೋವು ಏನನ್ನು ಇನ್ನುವರೆಗೆ ಕೇಳಲಿಲ್ಲ. ಆದ್ದರಿಂದ ಈ ಒಂದು ಆ ದುರಹಂಕಾರ ನಮ್ಮ ಪಕ್ಷದಲ್ಲಿ ಬಂದಿದೆ. ಇದು ಸರಿಯಲ್ಲ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆನೇ ಇಲ್ಲ ಅಂತಾಗಿದೆ. ಅದನ್ನು ನಾನು ಖಂಡಿಸಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ಈಗ ಎಲ್ಲೆಲ್ಲ ಹೋಗಿ ಬಂದ್ರೆ ಹೇಗಿದೆ? ನಾವು ಭಟ್ಕಳ ಮತ್ತು ಹೊನ್ನಾವರ, ಹಳಿಯಾಳ ಮತ್ತು ದಾಂಡೇಲಿ ಈಗಾಗಲೇ ಪ್ರವಾಸ ಮಾಡಿದ್ದೇನೆ. ಅಲ್ಲೂ ನಮ್ಮ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಬಂಧುಗಳಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದಂಥ ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಅವ್ರ ನೋವನ್ನು ನನಗೆ ಹೇಳ್ಕೊಂತಿದ್ದಾರೆ. ಏನು ನಡೀತಾ ಇದೆ ಈ ಕ್ಷೇತ್ರದಲ್ಲಿ, ನಮ್ಮನ್ನು ಕೇಳುವರಿಲ್ಲ ಅಂತ ಪಂಚಾಯತ್ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಅವರನ್ನೆಲ್ಲ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಆ ಕ್ಷೇತ್ರದಲ್ಲಿ ಒಂದು ಕಾನೂನಾಗಲಿ, ಕಾನೂನು ರೀತಿ ಏನು ಹೋರಾಟ ಮಾಡಬೇಕು, ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಸುಶಿಕ್ಷಿತರು ಇದ್ರೆ ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ನಮ್ಮ ಗುರಿ ಶ್ರೇಷ್ಠವಾಗಿರಬೇಕು ಮತ್ತು ಗುರಿಯತ್ತ ಸಾಗುವ ದಾರಿ ನೇರ, ಪ್ರಾಮಾಣಿಕ ಮತ್ತು ಪರಿಶ್ರಮಯುತವಾಗಿರಬೇಕು ಎಂದು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜೈಕಿಶನ್ ಭಟ್ ತಿಳಿಸಿದರು. ಭಟ್ಕಳ ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಇಂದು ಪದವಿ ವಿದ್ಯಾರ್ಥಿಗಳಿಗಾಗಿ ಕಾಲೇಜಿನ ವಿದ್ಯಾರ್ಥಿ ಕಲ್ಯಾಣ ಸಂಘದಿಂದ ಹಮ್ಮಿಕೊಂಡ ಒಂದು ದಿನದ ವ್ಯಕ್ತಿತ್ವ ವಿಕಸನ ಮತ್ತು ಸಂವಹನ ಕೌಶಲ್ಯ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪ್ರೊಫೆಸರ್ ಜೈಕಿಶನ್ ಕರೆ ನೀಡಿದರು. ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಬೇಕಾದ ಪ್ರಾಮಾಣಿಕತೆ, ಸತತ ಪರಿಶ್ರಮ, ಸಮಯ ಪ್ರಜ್ಞೆ ಮತ್ತು ಸಮಯದ ನಿರ್ವಹಣೆಗಳ ಅಗತ್ಯವನ್ನು ಮನಮುಟ್ಟುವಂತೆ ವಿವರಿಸಿದರು. ಶ್ರೀಯುತರು ಈ ಸಂದರ್ಭದಲ್ಲಿ ಅನೇಕ ದೃಷ್ಟಾಂತ ಮತ್ತು ಚಟುವಟಿಕೆಗಳ ಮೂಲಕ ಆಲಿಸುವ ಕೌಶಲ್ಯ, ಸಂವಹನ ಕೌಶಲ್ಯ, ಅಭಿವ್ಯಕ್ತಿ ಕೌಶಲ್ಯಗಳ ಪ್ರಾಮುಖ್ಯತೆಯನ್ನು ಪ್ರಾಮಾಣಿಕವಾಗಿ ವಿವರಿಸಿದರು. ಕಾರ್ಯಾಗಾರವನ್ನು ಉದ್ಘಾಟಿಸಿದ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಮುಸ್ತಾಕ್ ಕೆ ಶೇಖ್, ವಿದ್ಯಾರ್ಥಿಗಳಲ್ಲಿ ಅಂತರ್ಗತವಾಗಿರುವ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಹೊರತರಲು ಇಂತಹ ಕಾರ್ಯಾಗಾರಗಳು ಅಗತ್ಯವಿದ್ದು ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ವೇದಿಕೆಯಲ್ಲಿ ಪ್ರೊಫೆಸರ್ ಎಸ್.ಎ. ಇಂಡಿಕರ್, ಪ್ರೊಫೆಸರ್ ಹಿಬ್ಬಾನ್ ಉಪಸ್ಥಿತರಿದ್ದರು. ಆರಂಭದಲ್ಲಿ ಪ್ರೊಫೆಸರ್ ಮುನಿ ಪ್ರಾರ್ಥಿಸಿದರೆ ವಿದ್ಯಾರ್ಥಿ ಶ್ರೇಯಸ್ ನಾಯಕ್ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರೊಫೆಸರ್ ಅಬ್ದುಲ್ ಮೊಹಿಮಿನ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಪ್ರೊಫೆಸರ್ ಗಾನಿಂ ಮೊಹತಿ ಶ್ಯಾಮ್ ವಂದಿಸಿದರು. ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಚಿತ ಸಿಇಟಿ, ನೀಟ್, ಜೆಇಇ ತರಗತಿಗಳ ಉದ್ಘಾಟನೆ. ಮುರುಡೇಶ್ವರದ ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಿನಾಂಕ 27/11/2021 ಶನಿವಾರದಂದು ಬೆಂಗಳೂರಿನ ಪ್ರತಿಷ್ಠಿತ ಆರ್ಎನ್ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ನುರಿತ ಉಪನ್ಯಾಸಕರ ನೇತೃತ್ವದಲ್ಲಿ ಉಚಿತ ಸಿಇಟಿ, ನೀಟ್, ಜೆಇಇ ತರಗತಿಗಳ
ಉದ್ಘಾಟನಾ ಸಮಾರಂಭ ನೆರವೇರಿತು. ಬೆಂಗಳೂರಿನ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುಧೀರ್ ಪೈ ಕೆಎಲ್ ರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನುರಿತ ವಿಷಯದ ತಜ್ಞರಿಂದ ನಡೆಯುವ ತರಗತಿಗಳು ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಭವಿಷ್ಯತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯವಾಗುವುದರ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು ಎಂದು ತಿಳಿಸಿದರು. ಎಲ್ಲಾ ವಿದ್ಯಾರ್ಥಿಗಳು ಈ ಉಚಿತ ತರಗತಿಗಳ ಹೆಚ್ಚಿನ ಪ್ರಯೋಜನ ಪಡೆದುಕೊಂಡು ಊರಿಗೆ ಕಾಲೇಜಿಗೆ ಕೀರ್ತಿ ತರುವಂತೆ ತಿಳಿಸಿದರು. ಕಾಲೇಜಿನ ಪ್ರಾಚಾರ್ಯ ಮಾಧವ್ ಪಿ ಅಧ್ಯಕ್ಷತೆ ವಹಿಸಿದ್ದರು. ಕುಮಾರಿ ಕೀರ್ತಿ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು. ಉಪನ್ಯಾಸಕರಾದ ಪ್ರಶಾಂತ್ ಮೇಸ್ತಾ ಸ್ವಾಗತಿಸಿದರು. ಗಣಿತಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಪ್ರೇಮಾ ಮೊಗೇರ್ ವಂದಿಸಿದರು. ಗಣಕ ವಿಜ್ಞಾನ ಉಪನ್ಯಾಸಕಿ ಶ್ರೀಮತಿ ಅಶ್ವಿನಿ ಶೇಟ್ ಕಾರ್ಯಕ್ರಮ ನಿರ್ವಹಿಸಿದರು. ಈ ಉಚಿತ ಸಿಇಟಿ, ನೀಟ್, ಜೆಇಇ ತರಗತಿಗಳ ಪ್ರಯೋಜನವನ್ನು ಬೇರೆ ಕಾಲೇಜಿನ ಬಡ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳದ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ ಎಸಿ, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು 50% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು, ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಂಸುದ್ದೀನ್ ಸರ್ಕಲ್, ಭಟ್ಕಳ್. ಹೊನ್ನಾವರ ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಭವ್ಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್. ಬೃಹತ್ ರೆಡಿಮೇಡ್ ಬಟ್ಟೆಗಳ ಶೋರೂಮ್. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಬಗೆಯ ಪ್ರತಿಷ್ಠಿತ ಕಂಪನಿಗಳ ಫ್ಯಾಷನ್ ರೆಡಿಮೇಡ್ ಬಟ್ಟೆಗಳು ಹೊಸ ಮಾದರಿಯಲ್ಲಿ ಸಿಗುತ್ತವೆ. ಎಲ್ಲಾ ಬಗೆಯ ಮದುವೆ ಸೀರೆಗಳು, ಯುವತಿಯರ ಫ್ಯಾಷನೇಬಲ್ ಡ್ರೆಸ್ಗಳು ಸಿಗುತ್ತವೆ. ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಶುಭಾರಂಭದ ಕೊಡುಗೆಯಾಗಿ 10% ರಿಯಾಯಿತಿ. ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಸಂಭ್ರಮಿಸಿ. ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, ಬಜಾರ್ ರೋಡ್, ಹೊನ್ನಾವರ. ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ದಿನಾಂಕ 1/12/2021 ಉಪ್ಪೋಣಿ ಶ್ರೀ ಚಾಮುಂಡೇಶ್ವರಿ ಮತ್ತು ಪರಿವಾರ ದೇವರ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಸದ್ಭಕ್ತರಾದ ತಾವೆಲ್ಲರೂ ಬಂದು ದೀಪೋತ್ಸವದಲ್ಲಿ ಭಾಗಿಯಾಗಿ ತನು, ಮನ, ಧನ ಸಹಕಾರ ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಗವದ್ಭಕ್ತರೇ, ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ಪೂಜೆಯನ್ನು ಮಾಡ್ತೀರಾ, ಅದರ ಒಟ್ಟೊಟ್ಟಿಗೆ ಒಂದು ಸಮಷ್ಟಿಯಲ್ಲಿ ಕೂಡ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಮಾಡ್ತೀವಿ. ಈ ಭಕ್ತಾದಿಗಳು ಸಮಷ್ಟಿಯಲ್ಲಿ ಸೇರಿಕೊಂಡು ಮಾಡೋದಕ್ಕೆ ಹೆಚ್ಚು ಅದಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಷ್ಟೊಂದು ಎನರ್ಜಿ. ಯಾಕೆಂದರೆ ಒಂದು ಕಡೆಯಲ್ಲಿ ನಾವು ನೀರನ್ನು ತುಂಬ ಶೇಖರಣೆ ಮಾಡಿದರೆ ತುಂಬ ಜನಕ್ಕೆ ಹಂಚಲಿಕ್ಕೆ ಆಗ್ತದೆ. ತುಂಬ ಕಡೆಯಲ್ಲಿ ಅಣೆಕಟ್ಟು ಕಟ್ಟಿ, ಹೇಗೆ ಮೈಸೂರಿನಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿ ಇಡೀ ಆ ಭಾಗದಕ್ಕೆ ಊರಿಗೆ ದೊಡ್ಡ ಒಂದು ಸ್ವರ್ಗವನ್ನೇ ಮಾಡಿದರು. ಅದೇ ಥರ ಸಮಷ್ಟಿಯಲ್ಲಿ ಇಲ್ಲಿ ನಾವು ಒಂದು ಜನ ಮಾಡೋ ಪೂಜೆಗೂ 106 ಜನ ಇದ್ದುಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ, ಅಷ್ಟೊಂದು ಎನರ್ಜಿಯಲ್ಲಿ ಕನ್ಸೋಲ್ಡೇಟ್ ಆಗ್ತದೆ. ಅದಕ್ಕೆ ತುಂಬ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ಉಪ್ಪೋಣಿ ನಮ್ಮ ಶಿಷ್ಯರಾದ ರವಿ ಅವರು ಅಲ್ಲಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ 1ನೇ ತಾರೀಕಿಗೆ ಕಾರ್ತಿಕದ ಮಾಸದ ಉತ್ಸವವನ್ನು ಆಚರಿಸ್ತಾರೆ. ಎಲ್ಲ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಆ ಆಚರಣೆಯಲ್ಲಿ ಭಾಗವಹಿಸಿ ತಮ್ಮ ಜನ್ಮ ಸಾರ್ಥಕವನ್ನು ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುವವರು ರವಿ ನಾಯ್, ಪ್ರಧಾನ ಅರ್ಚಕರು, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಉಪ್ಪೋಣಿ. ಶ್ರೀ ಕ್ಷೇತ್ರ ನೀಲ್ಗೋಡ್ ಯಕ್ಷಿಚೌಡೇಶ್ವರಿ ದೇವಸ್ಥಾನ ಬಳಕೂರ್, ತಾಲೂಕು ಹೊನ್ನಾವರ. ದಿನಾಂಕ 3/12/2021 ಶುಕ್ರವಾರದಂದು ಲಕ್ಷ ದೀಪೋತ್ಸವ ಜರುಗಲಿದೆ. ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಗಣಹೋಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ, ನವಚಂಡಿ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು. ಜೊತೆಗೆ ರಾತ್ರಿ 9:30ಕ್ಕೆ ಯಕ್ಷಗಾನ ಬಯಲಾಟ ನಡೆಯಲಿದ್ದು, ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀದೇವರ ದರ್ಶನ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು
ಶ್ರೀ ಮಾದೇವ್ ಜಿ ಅಂಬಿಗ, ಪ್ರಧಾನ ಅರ್ಚಕರು ಶ್ರೀ ನೀಲ್ಗೌಡ್ ಯಕ್ಷಿಚೌಡೇಶ್ವರಿ ದೇವಸ್ಥಾನ, ಬಳಕೂರು. ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ನೀವು ಸಹ ಬಂದು ನಿಮ್ಮವರೆಲ್ಲರನ್ನೂ ಕರೆತಂದು ಆ ದೇವಿಯ ಅನುಗ್ರಹವನ್ನು ಪಡ್ಕೊಂಡು ಅಂತೇಳಿ ಈ ಮೂಲಕವಾಗಿ ತಿಳಿಸ್ತಿದ್ದೇನೆ. ಮತ್ತು ಶೃಂಗೇರಿ ಅಗ್ರಗುರುಗಳಾದಂಥ ಭಾರತೀ ತೀರ್ಥ ಸ್ವಾಮಿಗಳು ಮತ್ತು ಶ್ರೀ ಚಿಕ್ಕಗುರುಗಳಾದಂಥ ವಿಧುಶೇಖರ ಶ್ರೀಗಳು ಅವರ ಎರಡು ಪ್ರಮುಖ ಗುರುವರಿಯರ ಆಶೀರ್ವಾದದಿಂದ ಮತ್ತು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ದಿವ್ಯ ರಾಮಾನಂದ ಸ್ವಾಮಿಯವರ ಆಶೀರ್ವಾದ ಮತ್ತು ಬಂಗಾರಮುಖಿ ಕ್ಷೇತ್ರದ ಮಾರುತಿ ಗುರೂಜಿಯವರ ಆಶೀರ್ವಾದ ಮತ್ತು ಉಜ್ರೆಯ ಪ್ರಕಾರವಾಗಿ ಬ್ರಹ್ಮಾನಂದ ಸರಸ್ವತಿಯವರ ಆಶೀರ್ವಾದ, ಹತ್ತಿರದಲ್ಲಿರ್ತಕ್ಕಂಥ ಸಂಚಾರಿ ಪೀಠ ಆದಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ, ಇವೆಲ್ಲ ಗುರುವರರ ಆಶೀರ್ವಾದ ಮತ್ತು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ರಾಮಪ್ಪನವರ ಆಶೀರ್ವಾದ, ಎಲ್ಲ ಗುರುವರಿಯರ ಆಶೀರ್ವಾದದಿಂದ ಈ ಕ್ಷೇತ್ರದ ಈ ವರ್ಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ 2021 ಮತ್ತು ಡಿಸೆಂಬರ್ 3ನೇ ತಾರೀಕಿಗೆ ತಾವೆಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಭಟ್ಕಳ ತಾಲೂಕಿನ ಕರಿಕಲ್ ಸಮುದ್ರ ಕಿನಾರೆಯ ಧ್ಯಾನ ಮಂದಿರದಲ್ಲಿ ದಿನಾಂಕ 3/12/2021 ಶುಕ್ರವಾರದಂದು ಸಂಜೆ 7 ಗಂಟೆಯಿಂದ ಸಹಸ್ರ ದೀಪೋತ್ಸವ ಮತ್ತು ಮಹಾ ಅನ್ನ ಸಂತರ್ಪಣೆ ಗುರುಗಳ ಕೃಪಾಶೀರ್ವಾದದೊಂದಿಗೆ ನಡೆಯಲಿದೆ. ಭಗವದ್ಭಕ್ತರೇ, ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ಪೂಜೆಯನ್ನು ಮಾಡ್ತಾರೆ, ಅದರ ಒಟ್ಟೊಟ್ಟಿಗೆ ಒಂದು ಸಮಷ್ಟಿಯಲ್ಲಿ ಕೂಡ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಮಾಡ್ತೀವಿ. ಈ ಭಕ್ತಾದಿಗಳು ಸಮಷ್ಟಿಯಲ್ಲಿ ಸೇರಿಕೊಂಡು ಮಾಡೋದಕ್ಕೆ ಹೆಚ್ಚು ಅದಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ಅಷ್ಟೊಂದು ಎನರ್ಜಿ. ಯಾಕೆಂದರೆ ಒಂದು ಕಡೆಯಲ್ಲಿ ನಾವು ನೀರನ್ನು ತುಂಬ ಶೇಖರಣೆ ಮಾಡಿದರೆ ತುಂಬ ಜನಕ್ಕೆ ಹಂಚಲಿಕ್ಕೆ ಆಗ್ತದೆ. ತುಂಬ ಕಡೆಯಲ್ಲಿ ಅಣೆಕಟ್ಟು ಕಟ್ಟಿ, ಹೇಗೆ ಮೈಸೂರಿನಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿ ಇಡೀ ಆ ಭಾಗದಕ್ಕೆ ಊರಿಗೆ ದೊಡ್ಡ ಒಂದು ಇದೇ ಮಾಡಿದರು, ಸ್ವರ್ಗವನ್ನೇ ಮಾಡಿದರು. ಅದೇ ಥರ ಸಮಷ್ಟಿಯಲ್ಲಿ ಇಲ್ಲಿ ನಾವು ಒಂದು ಜನ ಮಾಡೋ ಪೂಜೆಗೂ 106 ಜನ ಇದ್ದುಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ, ಅಷ್ಟೊಂದು ಎನರ್ಜಿಯಲ್ಲಿ ಕನ್ಸೋಲ್ಡೇಟ್ ಆಗ್ತದೆ. ಅದಕ್ಕೆ ತುಂಬ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ನಾಡ್ದು 3ನೇ ತಾರೀಕಿಗೆ ಇದೇ ನಮ್ಮ ಕರಿಕಲ್ ಧ್ಯಾನ ಮಂದಿರದಲ್ಲಿ ಎಲ್ಲ ಇಲ್ಲಿಯ ಭಟ್ಕಲ್ ಭಾಗದ ಭಕ್ತಾದಿಗಳು ಸೇರಿಕೊಂಡು ನಮ್ಮ ಕಾರ್ತಿಕ ಉತ್ಸವವನ್ನು ಆಚರಿಸ್ತಾರೆ. ಎಲ್ಲ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಆ ಆಚರಣೆಯಲ್ಲಿ ಭಾಗವಹಿಸಿ ತಮ್ಮ ಜನ್ಮ ಸಾರ್ಥಕವನ್ನು ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸರ್ವರಿಗೂ ಶುಭಾಶಯ ಹಾಗೂ ಸ್ವಾಗತ ಕೋರುವವರು ಶ್ರೀ ವೆಂಕಟೇಶ್ ಎಸ್ ನಾಯ್ಕ್, ಮಾಲಕರು ಫ್ರೆಂಡ್ಸ್ ಜಿಮ್ ಹಾಗೂ LIC ಚೇರ್ಮನ್ಸ್ ಕ್ಲಬ್ ಮೆಂಬರ್, ಭಟ್ಕಳ್. LIC ಸೇವೆಗಾಗಿ ಸಂಪರ್ಕಿಸಿರಿ. ಪ್ರೀಮಿಯಂ ಪಾಯಿಂಟ್, ಭಟ್ಕಳ್ 9448371572. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ರಾಷ್ಟ್ರಮಟ್ಟದ ತರಬೇತಿದಾರ ಸೈನಿಕ ಕಾಶಿನಾಥ್ ನಾಯ್ಕ್ ಅವರಿಗೆ ಜಿಲ್ಲಾ ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆ ಮತ್ತು ಶಿರಸಿ ಶೈಕ್ಷಣಿಕ ಶಿಕ್ಷಣ ಇಲಾಖೆ ಗಂಭೀರ ಸ್ವರೂಪದ ಅಪಮಾನ ಮಾಡಿರುವ ವರದಿ ತಡವಾಗಿ ಬೆಳಕಿಗೆ ಬಂದಿದ್ದು, ಇದಕ್ಕೆ ಕ್ರೀಡಾಭಿಮಾನಿಗಳ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಕಾಶಿನಾಥ್ ನಾಯ್ಕ್ ಅವರ ವಿಶೇಷ ಆಸಕ್ತಿಯಿಂದ ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನವೆಂಬರ್ 25ರಂದು ಒಂದು ದಿನದ ದೈಹಿಕ ಶಿಕ್ಷಕರಿಗೆ ಕ್ರೀಡಾ ತರಬೇತಿ ಆಯೋಜಿಸಲಾಗಿತ್ತು. ಕ್ರೀಡಾ ತರಬೇತಿಯು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾರವಾರ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಿಂದ ಜರುಗಿಸಲಾಗಿತ್ತು. ಜಿಲ್ಲೆಯಲ್ಲಿ ಪ್ರತಿಭಾವಂತ ಯುವ ಕ್ರೀಡಾಪಟುವಿಗೆ ಉತ್ತೇಜಿಸುವ ಹಾಗೂ ಹೊಸ ಕ್ರೀಡಾ ತಂತ್ರಜ್ಞಾನ ದೈಹಿಕ ಶಿಕ್ಷಕರಿಗೆ ನೀಡುವ ಉದ್ದೇಶದಿಂದ ಪ್ರಾಯೋಗಿಕ ಹಾಗೂ ಸಿದ್ಧಾಂತ ಪದ್ಧತಿಯಲ್ಲಿ ಪ್ರಥಮ ಹಂತವಾಗಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ದೈಹಿಕ ಶಿಕ್ಷಕರಿಗೆ ಕ್ರೀಡಾ ತರಬೇತಿಯನ್ನು ಸ್ವ ಇಚ್ಛಾಶಕ್ತಿಯಿಂದ ಉಚಿತವಾಗಿ ಇತ್ತೀಚಿನ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಅವರ ಪ್ರಾಥಮಿಕ ಹಂತದ ತರಬೇತಿದಾರ, ಕಾಮನ್ವೆಲ್ತ್ ಕಂಚಿನ ಪದಕ ವಿಜೇತ ಹಾಗೂ ಪ್ರಸಕ್ತ ಸೈನಿಕ ಕ್ರೀಡಾ ತರಬೇತಿದಾರರಾದ ಕಾಶಿನಾಥ್ ನಾಯ್ಕ್ ಅವರ ಮುತುವರ್ಜಿಯಲ್ಲಿ ತರಬೇತಿ ಶಿಬಿರ ಸಂಘಟಿಸಲ್ಪಟ್ಟಿತ್ತು. ಆದರೆ ಯುವಜನ ಸೇವಾ ಇಲಾಖೆ ಹಾಗೂ ಶೈಕ್ಷಣಿಕ ಇಲಾಖೆಯು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾ ತರಬೇತಿ ಹಾಜರಾದ ದೈಹಿಕ ಶಿಕ್ಷಕರಿಗೆ ನೀಡಿದ ಪ್ರಮಾಣ ಪತ್ರದಲ್ಲಿ ಔಚಿತ್ಯಕ್ಕೂ ತರಬೇತಿ ನೀಡಿದ ಕಾಶಿನಾಥ್ ನಾಯ್ಕ್ ಅವರ ಹೆಸರನ್ನು ಪ್ರಸ್ತಾಪಿಸದೆ, ಉಲ್ಲೇಖಿಸದೆ ಹಾಗೂ ಪ್ರಮಾಣ ಪತ್ರದಲ್ಲಿ ಸಹಿಯನ್ನು ದಾಖಲಿಸದೆ ಪ್ರಮಾಣ ಪತ್ರ ನೀಡಿರುವುದು ಪ್ರಮಾದಕ್ಕೆ ಕಾರಣವಾಗಿದೆ. ಅಧಿಕಾರಯುಕ್ತ ಅಧಿಕಾರಿಗಳಿಂದ ಕಾಶಿನಾಥ್ ನಾಯ್ಕ್ ಅವರಿಗೆ ಉಂಟಾಗಿರುವ ಅವಮಾನ ಸಾರ್ವಜನಿಕವಾಗಿ ಕ್ರೀಡಾಸಕ್ತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಎಂದು ಸ್ಪಂದನಾ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಎ ರವೀಂದ್ರ ನಾಯ್ಕ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಕ್ಷಲೋಕ ಹಳದಿಪುರ, ಸ್ಫೂರ್ತಿರಂಗ ಹೊನ್ನಾವರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 27ನೆಯ ಕರ್ಣಭೇದನ ತಾಳಮದ್ದಳೆ ಹೊಸ ನೋಟಗಳಿಂದ ಅರ್ಥಪೂರ್ಣವಾಗಿ ನಡೆಯಿತು.
ಹಿಮ್ಮೇಳದಲ್ಲಿ ಕಡ್ತೋಕ ಗೋಪಾಲಕೃಷ್ಣ ಭಾಗವತ್ ಹಳದೀಪುರ ತಮ್ಮ ಕಂಠ ಮಾಧುರ್ಯದಿಂದ ಉತ್ತಮವಾಗಿ ಆದಿಯಿಂದ ಅಂತ್ಯದವರೆಗೂ ಸಮರ್ಥವಾಗಿ ಭಾಗವತಿಕೆ ನಿರ್ವಹಿಸಿದರು. ಮದ್ದಳೆಯಲ್ಲಿ ಪಿಕೆ ಹೆಗಡೆ ಹರಿಕೇರಿ ಮತ್ತು ಚಂಡೆಯಲ್ಲಿ ಕುಮಾರ್ ಮಯೂರ್ ಹರಿಕೇರಿ ಇವರ ನಾದ ಪ್ರಧಾನ ಮದ್ದಳೆ ಚಂಡೆ ನುಡಿಸುವಿಕೆ ಕುಳಿತ ಪ್ರೇಕ್ಷಕರನ್ನು ಮುದ ನೀಡಿ ಹಲಸಾರಿ ಚಪ್ಪಾಳಿ ತಟ್ಟಿ ಪ್ರೋತ್ಸಾಹ ನೀಡುವಂತಾಯಿತು. ಮಹಾಭಾರತದಲ್ಲಿ ಅತ್ಯಂತ ಮಹತ್ವದ ಪರ್ವ ಉದ್ಯೋಗ ಪರ್ವ. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಕರ್ಣಭೇದನ ಸಂದರ್ಭ. ಇಲ್ಲಿಯ ವಿಶೇಷತೆ ಏನೆಂದರೆ ಮಹಾಭಾರತದಲ್ಲಿ ಕರ್ಣ ಕೃಷ್ಣನನ್ನು, ಕೃಷ್ಣ ಕರ್ಣನನ್ನು ಭೇಟಿಯಾಗಿ ಮಾತಾಡಿದ್ದು, ಕುಂತಿ ಕರ್ಣನನ್ನು ಮತ್ತು ಕರ್ಣ ಕುಂತಿಯನ್ನು ಮುಖಾಮುಖಿಯಾಗಿ ಸಂವಾದ ನಡೆಸಿದ್ದು ಇಲ್ಲವೇ ಇಲ್ಲ. ಅದಲ್ಲದೆ ಕೌರವ ಸೇನೆಯಲ್ಲಿ 3 ಪರಶುರಾಮನಿಂದ ಶಸ್ತ್ರಾಸ್ತ್ರ ವಿದ್ಯೆ ಪಡೆದ ಪರಿಣಿತರಲ್ಲಿ ಕರ್ಣ ಕ್ಷತ್ರಿಯನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಅವನ್ಯಾರು ಎಂಬುದನ್ನು ಉದ್ದೇಶಪೂರ್ವಕ ತಿಳಿಸಿ ಯುದ್ಧ ಸಂಸ್ಕೃತಿಗೆ ಪ್ರೇರಣೆಯಾಗಿ ಹೇತುವಾದ ಸಂಗತಿಯನ್ನು ಪ್ರತ್ಯಕ್ಷವಾಗಿ ತಿಳಿಸುವ ತಾಳಮದ್ದಳೆ ಕರ್ಣಭೇದನ. ಹೊಸ ಚಿಂತನೆ, ಹೊಸ ನೋಟಗಳಿಂದ ಕೂಡಿದ ಕರ್ಣಭೇದನ ಪ್ರಸಂಗ ಸೇರಿದ ಹಿರಿಕಿರಿಯ ಪ್ರೇಕ್ಷಕರೆಲ್ಲರ ಮನ ಮೆಚ್ಚಿಸಿತು. ಡಾಕ್ಟರ್ SD ಹೆಗಡೆ ಪ್ರೇಕ್ಷಕರಾಗಿ ಬಂದ ಎಲ್ಲಾ ಹಿರಿಕಿರಿಯ ಕಲಾವಿದರನ್ನು ಸ್ವಾಗತಿಸಿದರು. MM ಹೆಗಡೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಪ್ರಪಂಚವನ್ನು ಬೆಳೆಸುವುದಕ್ಕೆ, ಬೆಳೆದದನ್ನು ನೋಡು ಆನಂದಿಸುವುದಕ್ಕೆ. ಯಾವ ಹೆಣ್ಣಿಗಾದರೂ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಬೆಳೆದು ಬರಬೇಕು ಅಂತಿರುವುದು ಸಹಜವಾದ ಸ್ತ್ರೀ ಸ್ವಭಾವವಾದಂತಹ ಒಂದು ಗುಣ. ಆ ಮಟ್ಟಿಗೆ ನಾನು ಭಾಗ್ಯವಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಇವರ ಏಳಿಗೆ ಎಷ್ಟು ಎತ್ತರ ಅಂತ ಹೇಳಿದ್ರೆ ಈ ಭೂಮಂಡಲವನ್ನು ಬಿಟ್ಟು ಸುರಲೋಕದವರೆಗೆ ಹೋಗಿ ಬರಲಿಲ್ಲ ನಮ್ಮ ಮಾತನಾಡಿಲ್ಲ. ಈಶ್ವರನ ಮೆಚ್ಚುಗೆಯನ್ನು ಪಡೆದಿದ್ದು ಹೇಗೆ ಮೆಚ್ಚಿಸಿದ್ದು? ಕ್ಷತ್ರಿಯೋಚಿತವಾದಂತಹ ಯಾವ ಯೋಧನವನ್ನು ಮುಂದಿಟ್ಟು ಹೋರಾಡಿ ಈಶ್ವರನ ಮೆಚ್ಚಿಸಿದ. ಇದು ನಮ್ಮ ಧರ್ಮ. ಸ್ವಧರ್ಮ ಬಹು ಶ್ರೇಷ್ಠ. ಯಾವ ಒಬ್ಬ ವ್ಯಕ್ತಿಗೂ ಪ್ರಪಂಚದ ಬಂದವನಿಗೆ ನಮ್ಮ ಮೂಲ ಧರ್ಮಗಳು ಯಾವುವು ಆ ಗಂಭೀರವನ್ನು ಇರಬಾರದು. ಧರ್ಮೋ ರಕ್ಷಿತಿ ರಕ್ಷತಿ ರಕ್ಷಿತ. ಯಾವ ಧರ್ಮವನ್ನು ಬೆಳೆಸುವಳಿರ್ತಾರೋ ಅವನ ವ್ಯಕ್ತಿತ್ವ ವಿಕಾಸ ಮಾಡ್ತಾ ಇರುತ್ತೆ. ಅವನ ವಂಶ ಏಳಿಗೆ ಹೋಗುವುದು. ಇದು ಶಾಸ್ತ್ರಜ್ಞರು ಹೇಳಿದ ಮಾತು. ಇದು ದೈವೋ ರಕ್ಷತಿ ರಕ್ಷಿತ. ದೇವರ ಬಗ್ಗೆ ಅಪೂರ್ವವಾದಂತಹ ನಮ್ಮ ಮಕ್ಕಳಿಗೆ ಯಾರು ಕಲಿಬೇಕು? ಬಾಲ್ಯದಲ್ಲಿದೆ ಧರ್ಮ ರಕ್ಷಣೆಗೋಸ್ಕರ ಹೋರಾಟ. ಎಷ್ಟು ಎತ್ತರ ಯುಧಿಷ್ಠರ ಅಂತ ಹೆಸರನ್ನಿಟ್ಟ ಮಗು ಧರ್ಮರಾಜ ಎಂದು ಹೇಳುವಂತಹ ಒಂದು ಪ್ರಖ್ಯಾತಿಯನ್ನು ಬಯಸ್ತಾನೆ ಅಂದರೆ ಇದು ದೊಡ್ಡದು. ಇನ್ನು ಭಕ್ತಿಯಲ್ಲಿ ಶಿವನನ್ನು ಒಲಿಸಿ ಸದೃಶವಾದ ದರ್ಶನವನ್ನು ಮಾಡಿದಂತಹ ಮಗ ಭೀಮ. ನಕಲು ಸಹದೇವರು ನಾಳೆ ಏನಾಗ್ತದೆ ಅಂತ ಕೇಳಬೇಕಿದ್ರೆ ನಕಲು ಸಹದೇವನ ಹತ್ರ ಕೇಳಬೇಕು. ನಾಳೆ ಇದನ್ನು ಹೇಳುವಂತಹ ಒಂದು ಪ್ರಬಲ ಇಂತಹ ಮಕ್ಕಳನ್ನ ಪಡೆದ ಭಾಗ್ಯವಂತೆ ನಾನು ಧನ್ಯ. ಆದರೆ ಇಂದು ನನ್ನ ಜೀವನದಲ್ಲಿ ನಿಂತಿರುವಂತಹ ಸ್ಥಿತಿ ಬಂತು. ರಾಜಮಾತೆ ಅಂತ ಕರೀತಾರೆ ಪ್ರಪಂಚದಲ್ಲಿ. ಯಾಕೆಂದ್ರೆ ಯುಧಿಷ್ಠಿರನಿಗೆ ಯುವರಾಜ ಪಟ್ಟಾಭಿಷೇಕ ಆಗಿದೆ. ರಾಜಸೂಯವನ್ನು ಮಾಡಿ ಮುಗಿಸಿದ್ದಾರೆ. ಆದ್ದರಿಂದ ರಾಜಮಾತೆಯಾದರು. ಪೂರ್ಣತ್ವದ ಹಣೆ ಬರಲಿಲ್ಲ ಎಂಬ ಕೊರತೆ ನಾನು ಕುರಿತು ವಿಚಾರ ಮಾಡಿದ್ದದನ್ನೇ. ಸಿದ್ಧಾರ್ಥ ಪದವಿ ಮಹಾವಿದ್ಯಾಲಯ ಶಿರಾಲಿ ಇದರ ಕರ್ನಾಟಕ ವಿಶ್ವವಿದ್ಯಾಲಯದ 2020-21 BSc ಹಾಗೂ BCom ತೃತೀಯ ಸೆಮಿಸ್ಟರ್ನ ಫಲಿತಾಂಶ ಪ್ರಕಟವಾಗಿದ್ದು, BSc ಪರೀಕ್ಷೆಯಲ್ಲಿ 92.5% ಹಾಗೂ BCom ಪರೀಕ್ಷೆಯಲ್ಲಿ 96.6% ಫಲಿತಾಂಶ ಪಡೆದಿದ್ದಾರೆ. BSc ಪರೀಕ್ಷೆಯಲ್ಲಿ PMCS ವಿಭಾಗದಲ್ಲಿ ಕುಮಾರಿ ಸಹನಾ ಡಿ ನಾಯ್ಕ್ 91.33%, ಕುಮಾರ್ ಸುದೀಪ್ P 90.66%, ಕುಮಾರ್ ಭರತ್ S ನಾಯ್ಕ್ 84.66% ಪಡೆದಿರುತ್ತಾರೆ. PCM ವಿಭಾಗದಲ್ಲಿ ಕುಮಾರಿ ಅಮಿತಾ S ನಾಯ್ಕ್ 89.7%, ಕುಮಾರಿ ಸ್ವಾತಿ ಗೋವಾಲಿ 87.1%, ಕುಮಾರಿ ದೀಪಿಕಾ ಜೆ ನಾಯ್ಕ್
85.3% ಪಡೆದಿರುತ್ತಾರೆ. ಬಿಕಾಂ ಪರೀಕ್ಷೆಯಲ್ಲಿ ಕುಮಾರಿ ಚಂದ್ರಕಲಾ ವಿ ನಾಯ್ಕ್ 91.75%, ಕುಮಾರಿ ನಾಗರತ್ನ ಎನ್ ನಾಯ್ಕ್ 91.3%, ಕುಮಾರಿ ವಿನುತಾ ಜಿ ನಾಯ್ಕ್ 90.38%, ಕುಮಾರ್ ಸಚಿನ್ ಎಸ್ ನಾಯ್ಕ್ 88.25% ಪಡೆದಿರುತ್ತಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಮಹಾವಿದ್ಯಾಲಯದ ಆಡಳಿತ ಮಂಡಳಿ, ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಹಿರೇಬೈಲ್ ಗ್ರಾಮದ ಚಂದುಬೇಣದ ಶ್ರೀ ಚಂದ್ರಮೌಳೇಶ್ವರ ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಾಲಯದ ಗರ್ಭಗುಡಿಯನ್ನು ಕಲ್ಲಿನಿಂದ ಗೋಲಾಕೃತಿಯಲ್ಲಿ ನಿರ್ಮಿಸಿದ್ದು ಇಲ್ಲಿನ ವಾಸ್ತುಶಿಲ್ಪದ ವಿಶೇಷ. ಇಲ್ಲಿ ಪ್ರತಿ ವರ್ಷವೂ ಚೈತ್ರ ಮಾಸದ ಶುಕ್ಲ ಚೌತಿ ಹಾಗೂ ಪಂಚಮಿ ಮಿತಿಯಂದು ದೇವಾಲಯದ ವರ್ಧಂತಿ ಉತ್ಸವ ಜರುಗುವುದು ಹಾಗೂ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಭಜನೆ ಹಾಗೂ ದೀಪೋತ್ಸವ ನಡೆಯುತ್ತದೆ. ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್ ಅವರ ದೀಪೋತ್ಸವ ಸೇವೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಜನೆಯನ್ನು ಆಲಿಸಿ ಪೂಜೆಯ ಕ್ಷಣಗಳನ್ನು ಕಣ್ತುಂಬಿಕೊಂಡು ಪುನೀತರಾದರು. ಭಜನಾ ಕಾರ್ಯಕ್ರಮದಲ್ಲಿ ವಿನಾಯಕ್ ಶಾನ್ಬಾಗ್, ಜನಾರ್ದನ್ ಹಿರೇಬೈಲ್, ನರಸಿಂಹ ಹರಡಸೆ, ಹರೀಶ್ ಭಂಡಾರಿ, ಪ್ರಮೋದ್ ಪ್ರಭು, ಮಾರುತಿ, ದಾಮೋದರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಶ್ರೀದೇವರ ಮಹಾಮಂಗಳಾರತಿಯ ಬಳಿಕ ಪ್ರಸಾದ ವಿತರಣೆಯೊಂದಿಗೆ ಈ ದಿನದ ದೀಪೋತ್ಸವ ಸಂಪನ್ನಗೊಂಡಿತು. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನಲ್ಲಿ 2021-22ನೇ ಸಾಲಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮಂಗಳೂರಿನ ಅಭಿಮೋ ಟೆಕ್ನಾಲಜೀಸ್ ಸಂಸ್ಥಾಪಕ ಅಧ್ಯಕ್ಷ ನವೀನ್ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿ ವಿದ್ಯಾರ್ಥಿಗಳು ತಮ್ಮೆದುರಿಗಿರುವ ಸಮಸ್ಯೆಯನ್ನೇ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬೇಕು, ಆಗಲೇ ಯಶಸ್ಸು ಗಳಿಸಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಮತ್ತೋರ್ವ ಮುಖ್ಯ ಅತಿಥಿ ಹಾಗೂ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮೂಡುಬಿದ್ರೆ ಎಸ್ಬಿಐ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಸಂದೀಪ್ ಶೇಟ್ ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿನ ಎಲ್ಲಾ ಪಠ್ಯೇತರ ಚಟುವಟಿಕೆಗಳನ್ನು ಅನುಲಕ್ಷಿಸದೆ ಶ್ರದ್ಧೆಯಿಂದ ಪಾಲ್ಗೊಳ್ಳಬೇಕು, ಅದು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿ ಎಂದು ಸೂಚಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುರೇಶ್ ನಾಯಕ್, ವಿದ್ಯಾರ್ಥಿಗಳು ಪದವಿಯ 3 ವರ್ಷಗಳನ್ನು ಸೂಕ್ತವಾಗಿ ಉಪಯೋಗಿಸಿ ಉನ್ನತ ಹುದ್ದೆಯನ್ನೇರಬೇಕು ಎಂದು ಹೇಳಿದರು. 2020-21ನೇ ಸಾಲಿನ ವಿವಿಧ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಪ್ರಾಂಶುಪಾಲರಾದ ಶ್ರೀನಾಥ್ ಪೈ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದರು. ಮುಖ್ಯ ಅತಿಥಿಗಳನ್ನು ಬಿಬಿಎ, ಬಿಎ ವಿಭಾಗದ ಉಪ ಪ್ರಾಂಶುಪಾಲ ವಿಶ್ವನಾಥ್ ಭಟ್ ಹಾಗೂ ಬಿಸಿಎ ವಿಭಾಗದ ಉಪ ಪ್ರಾಂಶುಪಾಲ ವಿಖ್ಯಾತ್ ಪ್ರಭು ಪರಿಚಯಿಸಿದರೆ, ಉಪನ್ಯಾಸಕ ಓಂಕಾರ್ ಮರಬಳ್ಳಿ ವರದಿ ವಾಚಿಸಿದರು. ಬಿಕಾಂ ವಿಭಾಗದ ಉಪ ಪ್ರಾಂಶುಪಾಲ ಪಿಎಸ್ ಹೆಬ್ಬಾರ್ ಸ್ವಾಗತಿಸಿದರೆ, ಬಿಕಾಂ ಶೈಕ್ಷಣಿಕ ಸಂಯೋಜಕರಾದ ವಿಘ್ನೇಶ್ವರ ಪ್ರಭು ವಂದಿಸಿದರು. ಉಪನ್ಯಾಸಕರಾದ ನಾಗರಾಜ್ ನಾಯ್ಕ್ ಹಾಗೂ ಸ್ವಾತಿ ಪೈ ನಿರೂಪಿಸಿದರು. ವಿದ್ಯಾರ್ಥಿಗಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು. ಸೋಮವಾರದಿಂದ ಧರ್ಮಸ್ಥಳ ಲಕ್ಷದೀಪೋತ್ಸವ ವಿದ್ಯುತ್ ದೀಪಾಲಂಕೃತಗೊಂಡು ಕಣ್ಮನ ಸೆಳೆಯುತ್ತಿರುವ ದೇವಸ್ಥಾನ. ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷದೀಪೋತ್ಸವ ಕಾರ್ಯಕ್ರಮಗಳು ನವೆಂಬರ್ 29ರಿಂದ ಡಿಸೆಂಬರ್ 4ರವರೆಗೆ ನಡೆಯಲಿದೆ. ಲಕ್ಷದೀಪೋತ್ಸವಕ್ಕೆ ಸಿದ್ಧಗೊಂಡಿರುವ ಧರ್ಮಸ್ಥಳ ದೇವಸ್ಥಾನ ವಿವಿಧ ವಿನ್ಯಾಸದ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡು ಕಣ್ಮನ ಸೆಳೆಯುತ್ತಿದೆ. ಡಿಸೆಂಬರ್ 3ರಂದು ಲಕ್ಷದೀಪೋತ್ಸವ ನಡೆಯಲಿದೆ. ಡಿಸೆಂಬರ್ 2ರಂದು ಗುರುವಾರ ಸಂಜೆ 5 ಗಂಟೆಗೆ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಸರ್ವಧರ್ಮ ಸಮ್ಮೇಳನದ 89ನೇ ಅಧಿವೇಶನವನ್ನು ಕರ್ನಾಟಕದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಉದ್ಘಾಟಿಸುವರು. ಡಿಸೆಂಬರ್ 3ರಂದು ಸಾಹಿತ್ಯ ಸಮ್ಮೇಳನದ 89ನೇ ಅಧಿವೇಶನವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸುವರು. ಅಖಿಲ ಭಾರತ ಕರುನಾಡ ಯುವಶಕ್ತಿ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಗುಂಡ್ಲುಪೇಟೆ ಪಟ್ಟಣದ ಸಿಎಂಎಸ್ ಮಕ್ಕಳ ಮನೆಯಲ್ಲಿ ನಡೆದ ಅಖಿಲ ಭಾರತ ಕರುನಾಡ ಯುವಶಕ್ತಿ ಸಂಘಟನೆ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ
66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು, ನಟ ದಿವಂಗತ ಪುನೀತ್ ರಾಜ್ಕುಮಾರ್ ರವರಿಗೆ ಗೀತ ನಮನ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕರುನಾಡ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ವಸಂತ್ ಕುಮಾರ್ ಮಾತನಾಡಿ, ನಮ್ಮ ಸಂಘಟನೆ ಕೇವಲ ವೇದಿಕೆಗೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದಲ್ಲಿ ಸಂಘಟನೆಯ ಎಲ್ಲಾ ಕಾರ್ಯಕರ್ತರು ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಮತ್ತು ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿರಬೇಕು. ಕೇಂದ್ರ ಸರ್ಕಾರ ನಡೆಸುವ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲಿ ಬರೆಯುವುದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಅಲ್ಲದೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನಲ್ಲಿ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಅಶೋಕ್ ರಾಜ್ ರವರ ಜಮೀನಿನಲ್ಲಿ ವೃದ್ಧಾಶ್ರಮ ತೆರೆಯಲಾಗುವುದು ಎಂದು ಈ ಮೂಲಕ ತಿಳಿಸಿದರು. ನಂತರ ಮಾತನಾಡಿದ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಅಶೋಕ್ ರಾಜ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ 32ಕ್ಕೂ ಅಧಿಕ ಕನ್ನಡ ಪರ ಸಂಘಟನೆಗಳಿದ್ದು ಕನ್ನಡ ನಾಡು ನುಡಿ ಸಂಸ್ಕೃತಿಯ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿವೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಕರುನಾಡ ಯುವಶಕ್ತಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದ ಯೋಗೇಶ್ ಮಾತನಾಡಿ, ಕೊರೋನಾ ವೈರಸ್ ನಿಮ್ಮೆಲ್ಲರ ಸಂತೋಷ ಸಂಭ್ರಮವನ್ನು ಕಿತ್ತುಕೊಂಡಿದೆ. ಆದರೆ ತಾಯಿ ಭುವನೇಶ್ವರಿ ದೇವಿಗೆ ಹೆದರಿದ ಕೊರೋನಾ ವೈರಸ್ ಕನ್ನಡದ ಅಭಿಮಾನಿಗಳ ತಂಟೆಗೆ ಬಾರದೆ ತಾಯಿ ಭುವನೇಶ್ವರಿ ನುಡಿ ಹಬ್ಬಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಕೊರೋನಾ ವೈರಸ್ ಕನ್ನಡ ಭಾಷೆಯ ಮೇಲೆ ಇರುವ ಪ್ರೀತಿಯನ್ನು ತೋರಿಸುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕರುನಾಡ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ವಸಂತ್ ಕುಮಾರ್, ರಾಜ್ಯ ಅಧ್ಯಕ್ಷರಾದ ಶರವಣ್, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಚಿದಾನಂದ್, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ರಾಜ್, ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾ, ಪ್ರಧಾನ ಕಾರ್ಯದರ್ಶಿಯಾದ ಯೋಗೇಶ್, ಕೂಲಿ ಕಾರ್ಮಿಕರ ಘಟಕದ ಅಧ್ಯಕ್ಷರಾದ ಅಡ್ಡು, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಂಜುನಾಥ್, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ, ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ ಛಲವಾದಿ, ಡಿಎಸ್ಎಸ್ ಮುಖಂಡರಾದ ನಂಜುಂಡಸ್ವಾಮಿ, ರಂಗಸ್ವಾಮಿ ಮಾಡ್ರಹಳ್ಳಿ, ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ದಿವಾಕರ್, ಹಿರಿಯ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದ್, ಸಾಧಕರಾದ ಉಮೇಶ್, ದೊಡ್ಡಪ್ಪಾಜಿ ಸರಸ್ವತಿ, ಪುಟ್ಟಮ್ಮ, ನಮ್ಮ ಗುಂಡ್ಲುಪೇಟೆ ತಂಡದ ಯುವಕರು ಮತ್ತು ಸಿಎಂಎಸ್ ಮಕ್ಕಳ ಮನೆಯ ವ್ಯವಸ್ಥಾಪಕರಾದ ಸೆಲ್ವಿರಾಜ್ ಮತ್ತು ಕನ್ನಡದ ಪ್ರೇಮಿಗಳು, ಕಾರ್ಯಕ್ರಮದ ನಿರೂಪಕರಾದ ಕೆಎಂ ಮನಸ್, ಸಾಹಿತಿಗಳಾದ ಕಾಳಿಂಗಸ್ವಾಮಿ ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕಣ್ಣೇಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.